ಕ್ವಶನ್ ನಂಬರ್ 33. ಒಂದು ಪೆಟ್ಟಿಗೆಯಲ್ಲಿ 0, 1, 2 ಮತ್ತು 3 ಎಂದು ನಮೂದಿಸಿರುವ ಕಾರ್ಡುಗಳಿವೆ. ಯಾದೃಚ್ಛಿಕವಾಗಿ 2 ಕಾರ್ಡುಗಳನ್ನು ತೆಗೆದು 2 ಅಂಕಿಯ ಸಂಖ್ಯೆಗಳನ್ನು ರಚಿಸಲಾಗಿದೆ. ರಚಿಸಲಾದ ಸಂಖ್ಯೆಯು ಎ 4 ಮತ್ತು 3 ಈ ಎರಡೂ ಸಂಖ್ಯೆಗಳಿಂದ ಭಾಗವಾಗುವ, ಬಿ ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಅಂದರೆ ಎ ಮತ್ತು ಬಿ ಕ ಸಂಭವನೀಯತೆಯನ್ನು ನಾವು ಕಂಡುಹಿಡಿಬೇಕಾಗಿದೆ. ಏನಪ್ಪ ಇಲ್ಲಿ ಪ್ರಶ್ನೆಯಲ್ಲಿ ಏನಂತಾರೆ, ಇನ್ನೂ ಸ್ವಲ್ಪ ಓದ್ಕೋರಿ. ಒಂದು ಪೆಟ್ಟಿಗೆ 0, 1, 2, 3 ಎಂದು ನಮೂದಿಸಿರುವ ಅಂತ ಹೇಳ್ತಾರೆ. ಮೊಟ್ಟ ಮೊದಲ ಎಸ್ ಸ್ವಲ್ಪ ನೋಡ್ಕೋಬೇಕು. ಎಸ್ ಈಕ್ವಲ್ ಟು ಯಾವ್ಯಾವ ಸಂಖ್ಯೆಗಳು ಬರ್ಕೋಬೇಕು? ಒಂದು ಸೆಲೆಕ್ಟ್ ಮಾಡ್ಕೋತೀನಿ. 1 ಮಾಡ್ಕೊಂಡೆ. ನೋಡ್ರಿ ಲಶ್ ಕೊಟ್ಟು ನೋಡಬೇಕು, ಕನ್ಫ್ಯೂಸ್ ಮಾಡ್ಕೋತೀರಿ. 1 ಸೆಲೆಕ್ಟ್ ಮಾಡ್ಕೊಂಡಿನಿ. 1ರ ಮುಂದೆ 0, ಇದು ಒಂದು ಸಂಖ್ಯೆ ಆಯಿತು, 2 ಸಂಖ್ಯೆ ಆಯಿತು. ಆಮೇಲೆ 1ರ ಮುಂದೆ 2, ಇದು 2 ಸಂಖ್ಯೆ. ಆಮೇಲೆ 1ರ ಮುಂದೆ 3, 1ರದ್ದು ಮುಗಿತಾ? 1ಇತ್ತು, 1ರದ್ದು ಮುಗೀತು. ಈಗ ಇನ್ನೇನು 2 ತಗೋರಿ. 2, 0, 2ರ ಮುಂದೆ 1, ಆಮೇಲೆ 2ರ ಮುಂದೆ 3. ಇನ್ನು 2 ಮುಗೀತು. ಇನ್ನು 3ರ ಮುಂದೆ 0, ಆಮೇಲೆ 3ರ ಮುಂದೆ 1, 31, ಆಮೇಲೆ 3ರ ಮುಂದೆ 2, 32. ಇಷ್ಟು ಸಂಖ್ಯೆಗಳು ಸೆಲೆಕ್ಟ್ ಆದವು. ಈಗ ಒಟ್ಟು ಎಷ್ಟು ಸಂಖ್ಯೆಗಳದು? ಒಟ್ಟು ನಂಬರ್ ಆಫ್ ಎಸ್ ಎನ್ ಎಸ್ ಎಷ್ಟಾಯಿತು? 1, 2, 3, 4, 5, 6, 7, 8, 9 ಆಯಿತಾ? ಎಷ್ಟು ನಂಬರ್ಸ್ಗಳದು? 9 ಆಯಿತು. ಇನ್ನು ಇದರ ಮೇಲೆ ನಾವು ಎ ಮತ್ತು ಬಿ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಎಕ್ಕೆ ಉತ್ತರವನ್ನು ಕೊಡ್ತೀನಿ ನಾನು. ಎ ಅಂದರೆ ಎಷ್ಟು? ಒಟ್ಟು ಎಷ್ಟು? ಎ ಅಂದರೆ ಟೋಟಲ್ ನಂಬರ್ಗಳೆಷ್ಟು? ಏನಂತಾರವರು? 4 ಮತ್ತು 3 ಈ ಎರಡೂ ಸಂಖ್ಯೆಗಳಿಂದ ಭಾಗವಾಗುವ ಅಂತರ. 4ರಿಂದಲೂ ಭಾಗವಾಗಬೇಕು, 3ರಿಂದಲೂ ಭಾಗವಾಗಬೇಕು. ಆ ಸಂಖ್ಯೆ ಯಾವುದು ಬರೀಬೇಕೀಗ? ಇದು 3ರಿಂದ ಭಾಗ ಆಗೋದಿಲ್ಲ, ಇದು 3ರಿಂದ ಭಾಗ ಆಗ್ತದೆ, 4ರಿಂದಲೂ ಭಾಗ ಆಗ್ತದೆ. ಮತ್ತು ಇದು 4ರಿಂದ ಭಾಗ ಆಗೋದಿಲ್ಲ, 4ರಿಂದ ಭಾಗ ಆಗ್ತದೆ, 3ರಿಂದ ಭಾಗ ಆಗೋದಿಲ್ಲ. ಇದು 3 7 21, 4ರಲ್ಲೇ ಭಾಗ ಆಗೋದಿಲ್ಲ. ಇದು ಯಾವ ಮಗ್ಗಿಲಿನೂ ಭಾಗ ಆಗೋದಿಲ್ಲ. ಇದು 3ರಲ್ಲೇ ಭಾಗ ಆಗ್ತದೆ, 4ರಲ್ಲೇ ಆಗೋದಿಲ್ಲ. ಹೌದಾ? ಇದು 31 ಅನ್ನೋದು 3ಲೇನೂ ಭಾಗ ಆಗೋದಿಲ್ಲ, ಎಷ್ಟದು? 4ಲೇನೂ ಭಾಗ ಆಗೋದಿಲ್ಲ. ಆಮೇಲೆ 32 ಅನ್ನೋದು 4ರಲ್ಲೇ ಭಾಗ ಆಗ್ತದೆ. ಎಷ್ಟಲೇ? 4 8 32. ಆದ್ರೆ 3ರಲ್ಲೇ ಭಾಗ ಆಗಬೇಕಲ್ಲ, ಆಗೋದಿಲ್ಲ. ಅವ್ರೇನಂತಾರೆ ಪ್ರಶ್ನೆ? 4 ಮತ್ತು 3 ಎರಡೂ ಸಂಖ್ಯೆಗಳಿಂದ ಭಾಗವಾಗುವ ಅಂತಾರೆ. ಯಾವ ಸಂಖ್ಯೆ ಅದು? 12 ಎಂಬುದು ಒಂದೇ ಅದ. ಹೌದನಲ್ಲ? ಅಂದ್ರೆ ಪಿ ಆಫ್ ಎ ಸಂಭವನೀಯತೆ ಎಷ್ಟಾಗ್ತದೆ ನೋಡ್ರಿ? ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಅಪಾನ್ ಎನ್ ಆಫ್ ಎಸ್ ಈಕ್ವಲ್ ಟು ಎನ್ ಆಫ್ ಎ ಅಂದರೆ ಎಷ್ಟು ನೋಡ್ರಿ? ಎನ್ ಆಫ್ ಎ ಅಂದರೆ ಎಷ್ಟು? ಎನ್ ಆಫ್ ಎ ಎಷ್ಟದ? ಎಷ್ಟು ಸಂಖ್ಯೆ ಅದು? ಎನ್ ಆಫ್ ಎ 1. ಎನ್ ಆಫ್ ಎಸ್ ಎಷ್ಟದ? 9. ದ್ಯಾಟ್ಸ್ ಆಲ್. ಇನ್ನು ಬಿ ಇದು ನೋಡ್ತೀನಿ. ಕ್ವಶನ್ ನಂಬರ್ ಬಿ.
ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅವಿಭಾಜ್ಯ ಸಂಖ್ಯೆಗಳು, ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ನೋಡ್ಕೋಬೇಕು. ಅವಿಭಾಜ್ಯ ಸಂಖ್ಯೆ ಅಂದ್ರೇನು? ಒಂದು ಮತ್ತು ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗದೇ ಇರುವಂಥ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆ ಎನ್ನಬೇಕು ಅಂತದ. ಅಂದರೆ ಯಾವ್ಯಾವು ಅವಿಭಾಜ್ಯ ಸಂಖ್ಯೆಗಳು ಯಾವುವು? ಇದು ವಿಭಾಜ್ಯ ಆಯಿತು, 5ರಲ್ಲೇ ಭಾಗ ಹೋಗ್ತದೆ, 1ರಲ್ಲೇ ಹೋಗ್ಬೇಕು ಮತ್ತು 10ರಲ್ಲೇ ಹೋಗ್ಬೇಕು, ಅಷ್ಟೇ ಹೋಗಬೇಕು. ಒಂದು ಸಂಖ್ಯೆಯಿಂದ ಹೋಗಬಾರ್ದು, ಅಂದ್ರೆ 1ರ ಬಗ್ಗೆ ಇದೇ ಇರ್ತದದು. ಮತ್ತು ಅದೇ ಸಂಖ್ಯೆ ಅಂದ್ರೆ ಇದ್ದಂಥ ಸಂಖ್ಯೆ, ಅವು ಎರಡು ಬಗ್ಗೆಯೊಳಗೆ ಇರಬಾರ್ದು. ಅದು ಬಿಟ್ಟು ಉಳ್ಕಿದ್ದು ಯಾವ ಮಗ್ಗಿಲಿನೂ ಹೋಗಬಾರ್ದು. ಅದು ಅಂದ್ರೆ ಯಾವುದದು ಹೇಳ್ರಿ ನೋಡೋಣ. ಇದು ಅಲ್ಲ, ಇದು ಅಲ್ಲ, 13 ಅವಿಭಾಜ್ಯ ಸಂಖ್ಯೆ ಆಗ್ತದನಿಲ್ಲ? ಅವಿಭಾಜ್ಯ ಸಂಖ್ಯೆಗೆ ರೌಂಡ್ ಕಟ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ 23, ಆಮೇಲೆ 31. ಇವು 3 ಅವಿಭಾಜ್ಯ ಸಂಖ್ಯೆಗಳದಾವೆ, ಹೌದಲ್ಲ? ಅಂದಾಗ ಬಿ ಅವಿಭಾಜ್ಯ ಸಂಖ್ಯೆಗಳು ಯಾವುವು? 13, ಬಿ ಈಕ್ವಲ್ ಟು ಇದು ಎ ಅಂತ ಮಾಡೀನಿ, ಇದಕ್ಕೆ ಬಿ ಅಂತ ಮಾಡ್ಕೊತೀನಿ. ಬಿ ಈಕ್ವಲ್ ಟು ಯಾವ್ಯಾವು? 13, ಆಮೇಲೆ 23, ಆಮೇಲೆ 31. ಹಾಂ, ಅಂದರೆ ಎನ್ ಆಫ್ ಬಿ ಎಷ್ಟು? ನಂಬರ್ ಆಫ್ ಬಿಗಳು ಎಷ್ಟದಾವು? ಹಾಂ, 1, 2, 3 ಅದಾವಲ್ಲ, 3 ಆಯಿತು. ಇನ್ನು ಪ್ರೊಬಾಬಿಲಿಟಿ ಬೇಕಲ್ಲ, ಸಂಭವನೀಯತೆ. ಪಿ ಆಫ್ ಬಿ ಯಾಕೆ ಬರ್ಕೊಂಡೆ ಅಂದರೆ ಇಲ್ಲಿ ಏನು ಮಾಡ್ಕೊಂಡೀನಿ, ಅದು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಬೇರೆ ಲೆಟ್ರವನ್ನು ಹಾಕ್ಕೊಂಡೀನಿ. ಈಕ್ವಲ್ ಟು ಸೂತ್ರ ಏನು ಹೇಳ್ತದ? ಎನ್ ಆಫ್ ಬಿ ಅಪಾನ್ ಎನ್ ಆಫ್ ಎಸ್. ಎನ್ ಆಫ್ ಬಿ ಎಷ್ಟು? 3. ಎನ್ ಆಫ್ ಎಸ್ ಎಷ್ಟು? ಎನ್ ಆಫ್ ಎಸ್ ಆದ ನೋಡ್ರಿ, ಎನ್ ಆಫ್ ಎಸ್ ಎಷ್ಟು? 9. ಹಾಂ, 3 1 3 ಎಷ್ಟಾಯಿತು? 1/3 ಸಂಭವನೀಯತೆ ಆಯಿತು. ಅರ್ಥ ಆಯ್ತು ಹೇಳಿದ್ದು? ಸರಿ ನೋಡ್ಕೋಬೇಕು. ಈ ಲೆಕ್ಕವನ್ನು ಅಥವಾ ಸಂಭವನೀಯತೆ ಪಾಠದಲ್ಲಿ ಬರುವಂಥ ಲೆಕ್ಕಗಳು ಈ ಥರನಾಗಿ ಕೇಳ್ತಿರ್ತಾರೆ. ನೀವು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಸಂಪೂರ್ಣವಾದ ಅಂಕಗಳನ್ನು ಗಳಿಸಬೇಕು.